ನಮ್ಮಲ್ಲಿ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು, ಏನೋ ಒಂದು ಗೋಲ್ ಅನ್ನು ನಾವು ಅದನ್ನ ಬರ್ಮಾಡ್ಕೊಬೇಕು. ನಮ್ಮಲ್ಲಿ ನನಗೊಂದು 10 ಲಕ್ಷ ದುಡ್ಡು ಬೇಕು, 10 ಲಕ್ಷ ದುಡ್ಡನ್ನ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡುವಂಥದ್ದು? ವಾಟ್ ಯು ಥಿಂಕ್ ಇಸ್ ವಾಟ್ ಯು ಬಿಕಮ್ ಆ್ಯಂಡ್ ವಾಟ್ ಯು ಫೀಲ್ ಇಸ್ ವಾಟ್ ಯು ಅಟ್ರಾಕ್ಟ್. ನಿಮ್ಮ ಮದುವೆ ಆಗಬೇಕಾ, ಹೆಲ್ತ್ ಚೆನ್ನಾಗಾಗಬೇಕಾ, ಅಥವಾ ರಿಲೇಷನ್ಶಿಪ್ ಚೆನ್ನಾಗಾಗಬೇಕಾ, ಯಾವ್ದು, ಅಥವಾ ದುಡ್ಡು ಬರಬೇಕಾ, ಅಥವಾ ದುಡ್ಡು ರಿಲೀಸ್ ಆಗಬೇಕಾ, ಯಾವುದಕ್ಕೆ ಬೇಕಾದ್ರೂ ಆ ಅಫರ್ಮೇಷನ್ಸ್ನ ಯೂಸ್ ಮಾಡ್ಬೋದು. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಈಗ ಸಾಕಷ್ಟು ಮೆಥಡ್ಸ್ ಬಗ್ಗೆ ಮಾತಾಡ್ತಿದೆ, ಆಮೇಲೆ ಸ್ವಿಚ್ ವರ್ಡ್ಸ್ ಬಗ್ಗೆ ಮಾತಾಡಿದ್ವಿ, ಸ್ವಿಚ್ ಕೋಡ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಇವತ್ತೊಂದು ಅದ್ಭುತವಾದಂಥ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದು ಪಿಲ್ಲೋ ಟೆಕ್ನಿಕ್ ಅಂತ ಕರಿತೀವಿ. ಗುರುಜಿ ಏನು ಈ ಪಿಲ್ಲೋ ಟೆಕ್ನಿಕ್ ಅಂತೀರಾ? ಪಿಲ್ಲೋ ಅಂದರೆ ಕಾಮನ್ನೇ, ಏನು ಮಲ್ಬೇಕಾದ್ರೆ ಯೂಸ್ ಮಾಡ್ತೀರಾ ಅದೇ ಪಿಲ್ಲೋನೇ. ಸೊ ಆ ಪಿಲ್ಲೋ ಅಲ್ಲಿ ಯಾವ ರೀತಿ ಟೆಕ್ನಿಕ್ ಮಾಡೋದು ಅಂತಂದರೆ, ನೋಡಿ, ನಾವು ಮಲಗಬೇಕಾದ್ರೆ ಏನು ಮಾಡ್ತೀವಿ, ದಿಂಬಗೆ ತಲೆ ಹಾಕಿ ಮಲಗ್ತೀವಲ್ಲ. ಸೊ ಆ ತಲೆ ಹಾಕಿ ಮಲಗಿದಾಗ ಏನಾಗುತ್ತೆ, ಇಡೀ ರಾತ್ರಿ ನಮ್ಮ ತಲೆ ಆ ಪಿಲ್ಲೋ ಮೇಲೆ ರೆಸ್ಟ್ ಮಾಡುತ್ತೆ. ಮತ್ತು ನೀವು ಏನು ಥಿಂಕ್ ಮಾಡಿ ಮಲ್ಕೊಳ್ತೀರಲ್ಲ, ಅದೇ ನಮ್ಮ ರಾತ್ರಿ ಎಲ್ಲ ಅದು ಓಡ್ತಾ ಇರ್ತದೆ. ಸೊ ನಮ್ಮಲ್ಲಿ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು, ಅಥವಾ ಏನೋ ಒಂದು ಗೋಲನ್ನು ನಾವು ಅದನ್ನು ಬರ್ಮಾಡ್ಕೊಬೇಕು. ನಮ್ಮಲ್ಲಿ ಅಂದರೆ ನನಗೊಂದು 10 ಲಕ್ಷ ದುಡ್ಡು ಬೇಕು, 10 ಲಕ್ಷ ದುಡ್ಡನ್ನ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡುವಂಥದ್ದು? ಸೊ ಅದು ನಿಮ್ಗೆ ಏನೆಲ್ಲ ಆಗಬೇಕು ಅಂತಿದೆ ಅದನ್ನು ಒಂದು ವರ್ಡ್ ಮಾಡ್ಕೊಳ್ಳಿ, ಒಂದು ಅಫರ್ಮೇಷನ್ ಮಾಡ್ಕೊಬೇಕು. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮೀ ವಿತ್ ಅ ಯೂತ್ ಸಮ್ ಆಫ್ ಮನಿ, ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮೀ ವಿತ್ 10 lakh rupees in my account balance. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮೀ ವಿತ್ 10 lakh rupees ಅಕೌಂಟ್ ಬ್ಯಾಲೆನ್ಸ್ ಇನ್ ಮೈ ಅಕೌಂಟ್. ಸೊ ಈ ರೀತಿ ಮಾಡಿಕೊಂಡು ಒಂದು ಬರೆದ್ಬಿಡಿ, ಒಂದು ಚೀಟಿಯಲ್ಲಿ ಬರೆದ್ಬಿಡಿ. ಆ ಚೀಟಿನ ಏನು ಮಾಡಬೇಕು ಅಂದರೆ, ನೀವು ಆ ಮಲಗ್ತಿರಲ್ಲ ಪಿಲ್ಲೋ, ಆ ಪಿಲ್ಲೋ ಒಳಗಡೆ ಆ ಚೀಟಿನ ಸೇರಿಸ್ಬಿಟ್ಟು ಮಲಗಬೇಕಾಗತ್ತೆ. ಸೊ ಈ ರೀತಿ ಇಟ್ಕೊಂಡು ಮಲಗಿದಾಗ ಏನಾಗುತ್ತೆ, ಆ ರಾತ್ರಿ ಎಲ್ಲ ಏನು ಪವರ್ ಏನಿದೆ, ಏನೋ ಫ್ರೀಕ್ವೆನ್ಸಿ ಏನಿದೆ, ಅದು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಯಾವಾಗ ಪದೇ 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 ಅದನ್ನೇ ನಾವು ಥಿಂಕ್ ಮಾಡ್ತಾ ಇರ್ತೀವಿ, ಅದೇ ವೈಬ್ರೇಷನ್ಸ್ ನಮಗೆ ಎಲ್ಲೋ ಒಂದು ಕಡೆ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಆಬ್ವಿಯಸ್ಲಿ ಅದು ನಿಜ ಆಗ್ತಾ ಬರ್ತದೆ. ಸೊ ವಾಟ್ ಯು ಥಿಂಕ್ ಈಸ್ ವಾಟ್ ಯು ಬಿಕಮ್ ಆ್ಯಂಡ್ ವಾಟ್ ಯು ಫೀಲ್ ಇಸ್ ವಾಟ್ ಯು ಅಟ್ರಾಕ್ಟ್. ಅಂದರೆ ಆ ಫ್ರೀಕ್ವೆನ್ಸಿ ಪದೇ ಪದೇ ನಾವು ಮಲ್ಕೊಂಡಾಗ ಆ ತಲೆ ಆ ಪಿಲ್ಲೋ ಹತ್ರ ಹೆಂಗೆ ಓಡ್ತಾ ಇರುತ್ತಲ್ವ, ಆ ಥಾಟ್ಸ್ ಏನಾಗುತ್ತೆ, ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಬರೀ ದುಡ್ಡು ಒಂದೇ ಅಲ್ಲ, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ವಿತ್ ಅ ಬ್ಯೂಟಿಫುಲ್ ಸ್ಕಿನ್, ಅಥವಾ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಅ ಕ್ಲಿಯರ್ ಸ್ಕಿನ್. ಥ್ಯಾಂಕ್ ಯು ಯೂನಿವರ್ಸ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಅ ಕ್ಲಿಯರ್ ಸ್ಕಿನ್. ಇದೊಂದಲ್ಲ, ಯಾವುದಕ್ಕೆ ಬೇಕಾದ್ರೂ ಇದನ್ನು ಬರೀಬೋದು ನೀವು. ಈ ಅಫರ್ಮೇಷನ್ಸ್ ಏನಿದೆ, ನಿಮ್ಮ ಮದುವೆ ಆಗಬೇಕಾ, ಹೆಲ್ತ್ ಚೆನ್ನಾಗಾಗಬೇಕಾ, ಅಥವಾ ರಿಲೇಷನ್ಶಿಪ್ ಚೆನ್ನಾಗಾಗಬೇಕಾ, ಯಾವುದು, ಅಥವಾ ದುಡ್ಡು ಬರಬೇಕಾ, ಅಥವಾ ದುಡ್ಡು ರಿಲೀಸ್ ಆಗಬೇಕಾ, ಏನು ಬೇಕಾದ್ರೂ ಕೂಡ ನೀವು ಅಫರ್ಮೇಷನ್ಸಲ್ಲಿ ಬರಿಬೋದು. ಬಟ್ ಅಫರ್ಮೇಷನ್ಸಲ್ಲಿ ಯಾವುದೇ ರೀತಿಯ ನೆಗೆಟಿವ್ ವರ್ಡ್ಸ್ ಇರಬಾರ್ದು. ಆಮೇಲೆ ಅಫರ್ಮೇಷನ್ಸಲ್ಲಿ ಏನೆಲ್ಲ ನಿಮಗೆ ಆಗಬೇಕು ಅಂತಿದೆ ಅದು ಆಲ್ರೆಡಿ ಆಗೋಗಿದೆ, ಅದಕ್ಕೆ ಥ್ಯಾಂಕ್ ಯು ಹೇಳಿ ಬರಿಬೇಕು. ಅಂದರೆ ನಿಮಗೆ ಇವಾಗ 10 ಲಕ್ಷ ದುಡ್ಡು ಬೇಕಿದ್ರೆ ಆಲ್ರೆಡಿ 10 ಲಕ್ಷ ಬಂದ್ಬಿಟ್ಟಿದೆ ನಿಮಗೆ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮೀ ವಿತ್ 10 lakh rupees ಬ್ಯಾಂಕ್ ಬ್ಯಾಲೆನ್ಸ್ ಇನ್ ಮೈ ಅಕೌಂಟ್ ಅಂದರೆ ಆಲ್ರೆಡಿ ಬಂದ್ಬಿಟ್ಟಿದೆ ಅಂತ. ಆಮೇಲೆ ಇದು ಮಾಡಲಿ ಅಂತಲ್ಲ, ಆಲ್ರೆಡಿ ಬಂದ್ಬಿಟ್ಟಿದೆ ಅಂತ ಬರಿಬೇಕು. ಅದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಅಫರ್ಮೇಷನ್ ವರ್ಡ್ ಇರಬಾರ್ದು. ಪಾಸಿಟಿವ್ ಅಫರ್ಮೇಷನ್ಸ್ನ ಬರೀರಿ. ಯಾವುದಕ್ಕೆ ಬೇಕಾದ್ರೂ ಆ ಅಫರ್ಮೇಷನ್ಸ್ನ ಯೂಸ್ ಮಾಡ್ಬೋದು. ದುಡ್ಡಿಗಾಗ್ಬೋದು, ಹೆಲ್ತ್ಗಾಗ್ಬೋದು, ರಿಲೇಷನ್ಶಿಪ್ ಆಗ್ಬೋದು, ಅಥವಾ ಮನಿಗೋಸ್ಕರ ಆಗ್ಬೋದು, ಅಥವಾ ಜಾಬ್ಗೋಸ್ಕರ ಆಗ್ಬೋದು. ಇದನ್ನು ಬರೆದು ಕೇವಲ ಆ ಪಿಲ್ಲೋಲ್ಲಿ ಇಟ್ಬಿಟ್ಟು ಮಲ್ಕೊಳ್ಳಿ. ಇದನ್ನು ಪಿಲ್ಲೋ ಟೆಕ್ನಿಕ್ ಅಂತ ಕರಿತೀವಿ ಸ್ನೇಹಿತರೆ. ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.